सहनाववतु सहनौ भुनक्तु सह वीर्यं करवावहै तेजस्विनावतीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಇವತ್ತು 41ನೇ ಶ್ಲೋಕ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಇಲ್ಲಿ ಅರ್ಜುನನಿಗೆ ಬುದ್ಧಿ ಇಡ್ತಾ ಇದ್ದಾನೆ ನೋಡಿ. ಯಾಕಂದ್ರೆ ಅರ್ಜುನ, ನಾನ್ ತುಂಬಾ ಬುದ್ಧಿವಂತ, ನನಗ್ ಗೊತ್ತು, ನಿನಗ್ ಗೊತ್ತಾಗ್ತಾ ಇಲ್ಲ, ಯುದ್ಧ ಮಾಡಬಾರ್ದು, ನೀನ್ ಕೇಳಿಸ್ತಾ ಇಲ್ಲ, ನನ್ ಮಾತು ನಿನ್ಗೆ ಅರ್ಥ ಆಗ್ತಾ ಇಲ್ಲ, ಏನೇನೋ ಹೇಳಿದ್ನಲ್ವಾ ಬುದ್ಧಿ ಇರೋ ತರ. ಅದಕ್ಕೆ ಕೃಷ್ಣ ಅವಾಗೇನು ಒಂದಿಲ್ಲ, ಎಲ್ಲ ಕೇಳಿಸ್ಕೊಂಡ. ಯಾಕಂದ್ರೆ ಕೋಪದಲ್ಲಿ ದುಃಖದಲ್ಲಿ ಮಾತಾಡುವಾಗ ನಾವು ಅವ್ರಿಗೆ ಏನ್ ಮಾತಾಡಿದ್ರೇನು ಅರ್ಥ ಆಗಲ್ಲ, ಆಗುತ್ತಾ? ಅವ್ರು ಏನ್ ಹೇಳ್ಬೇಕು ಅದನ್ನೇ ಹೇಳ್ತಾರೆ ಬಿಟ್ಟು ನಾವು ಎಷ್ಟು ಮಾತಾಡಿದ್ರೇನು ಹೋಗಲ್ಲ ಅವರೊಳಗಡೆ. ಅರ್ಜುನ ಅದೇ ಅಲ್ವಾ, ವ್ಯಾಮೋಹದಿಂದ ಮಾತಾಡ್ದ, ದುಃಖದಿಂದ ಮಾತಾಡ್ದ. ಅದಕ್ಕೆ ಈಗ ಪರಮಾತ್ಮ ನಿಧಾನಕ್ಕೆ ಹೇಳ್ತಾ ಇದ್ದಾನೆ, ನೋಡಪ್ಪ ಅರ್ಜುನ, ಕುರುನಂದನ, ಒಂದೊಂದು ಸಲ ಒಂದೊಂದು ಮಾತು ಹೇಳೋದು ನೋಡಿ. ಕುರುನಂದನ, ಕುರುವಂಶಕ್ಕೇನೆ ಶ್ರೇಷ್ಠನಾದವನು ನೀನಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಪ್ಪ. ಯಾರು ಈ ಕರ್ಮಯೋಗನ ಅನುಸರಿಸ್ತಾರೆ ನೋಡು, ಅವರು ಯಾವಾಗ್ಲೂ ದುಃಖ ಪಡೋದೇ ಇಲ್ಲ. ಅವ್ರ ಬುದ್ಧಿ ಒಂದೇ ಸಮ ಆಗಿರ್ತಿದೆ. ಇಲ್ಲ ಅಂತಂದ್ರೆ ಅವನ ಬುದ್ಧಿ ಹೆಂಗಿರ್ತಿದೆ, ಒಂದು ಸಲ ಹಿಂಗೆ ಯೋಚನೆ ಮಾಡ್ತಾನೆ, ಇನ್ನೊಂದ್ಸಲ ಇನ್ನೊಂದು ಯೋಚನೆ ಮಾಡ್ತಾನೆ, ಅದು ಎಲ್ಲೆಲ್ಲೋ ಕವಲುಗಳಿಗೆ ಹೊಡೆದು ಹೋಗಿರ್ತಿದೆ. ಈಗ ಒಂದು ಗಿಡಕ್ಕೆ ಎಷ್ಟೊಂದು ಬೇರುಗಳು ಆ ಕಡೆ ಈ ಕಡೆ ಹೆಂಗೋ ಹೋಗಿರ್ತಿತ್ತಲ್ವಾ, ಅದೇ ತರ ನಮ್ಮ ಮನಸ್ಸು ಅಷ್ಟೇ ಈ ಕರ್ಮಯೋಗದಲ್ಲಿ ಇಲ್ಲ ಅಂತಂದ್ರೆ ಹೆಂಗೋ ಯೋಚನೆ, ನಾನೇ ಮಾಡ್ತಾ ಇರೋದು ಇದನ್ನ, ನನ್ನಿಂದ ಇದಾಗ್ತಾ ಐತೆ. ಇಲ್ಲ ಅಂತಂದ್ರೆ ಇಷ್ಟು ಕೆಲಸ ಆಗ್ತಿತ್ತಾ, ನಾನು ಹುಷಾರಾಗಿ ಯೋಚನೆ ಮಾಡಿದ್ದಕ್ಕೆ ಅಂತ ನಾವು ಮಾತಾಡ್ಬಿಡ್ತೀವಿ. ಅದಕ್ಕೆ ಈ ತರ ಅಜ್ಞಾನದಿಂದ ನಾವೇನನ್ನ ಮಾತಾಡಿ ಕೆಲಸ ಮಾಡಿದ್ರೆ ಅದು ನಮ್ಮನ್ನ ಬಂಧನಕ್ಕೆ ಒಳಪಡಿಸ್ತಿದೆ ಅಲ್ವಾ ಅಮ್ಮ? ನೋಡಿ, ನಾನೇ ಮಾಡೋದು, ನನ್ನಿಂದ ಆಗ್ತಾ ಐತೆ ಅಂತ ಅನ್ನೋದು ಅದ್ ನಮ್ಮನ್ನ ಬಂಧನಕ್ಕೆ ಒಳಪಡಿಸುತ್ತಾ ಇಲ್ವಾ? ಇದು ಎಲ್ಲ ಪರಮಾತ್ಮನ ಇಚ್ಛೆಯಿಂದ ಆಗ್ತಾ ಇರೋದು. ಅವನು ಹೇಳ್ತಾ ಇದ್ದಂಗೆ ಅವನ ಆಜ್ಞೆಯಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಬರ್ಬೇಕು ನಮ್ಗೆ. ಎಲ್ಲಿವರೆಗೂ ಇದು ಬರಲ್ಲೋ ಅಷ್ಟವರೆಗೂ ನಾವು ದುಃಖ ಪಡ್ಲೇಬೇಕಾಗುತ್ತೆ. ಅನ್ಕೋತೀವಿ, ಎಲ್ಲ ಅವನ್ ಹೇಳ್ದಂಗೆನೆ ನಡೆಯೋದು, ಎಲ್ಲ ಅವನ ಆಜ್ಞೆಯಿಂದನೇ ನಡೆಯೋದು ಅಂತ ಅನ್ಕೋತೀವಿ. ಮತ್ತೆ ಏನಂತ ಆಗುತ್ತೆ, ನನ್ನಿಂದ ಆಗ್ತಾ ಐತೆ, ನಾನ್ ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಐತೆ, ನಾನಿಲ್ಲ ಅಂದ್ರೆ ಈ ಮನೇನೇ ನಡೆಯಲ್ಲ. ಕೊನೆಯಲ್ಲಿ ಮಾತು ಹೇಳ್ಬಿಡ್ತಾರೆ, ನಮ್ ಗಂಡ ಏನ್ ಸುಖ ಇಲ್ಲ, ಮಕ್ಕಳು ಅಷ್ಟೇ, ಇನ್ ಅತ್ತೆ ಮಾವ ಅಂತ ಅವ್ರಿಗಂತೂ ಬುದ್ಧಿನೇ ಇಲ್ಲ. ನಾನಿಲ್ಲ ಅಂದ್ರೆ ಈ ಮನೆ ನಡೆಯೋಕೆ ಸಾಧ್ಯ ಇಲ್ಲ ಅನ್ಬಿಡ್ತೀವಿ. ಅದು ಹೋಗ್ಬೇಕು ಮೊದಲು ನಮ್ಗೆ. ಯಾಕಂದ್ರೆ ಅರ್ಜುನ ಅದೇ ಅಲ್ವಾ ಹೇಳ್ತಾ ಇರೋದು, ನನ್ನಿಂದ ಯುದ್ಧ ಆಗ್ತಾ ಇರೋದು, ನಾನು ಮಾಡ್ತಾ ಇರೋದು, ನನಗೆ ಗೊತ್ತು ಈ ಯುದ್ಧ ಮಾಡಿದ್ರೆ ಒಳ್ಳೇದಲ್ಲ, ಪಾಪ ಬಂದ್ಬಿಡ್ತಿದೆ, ನಂದು ನನ್ನ ಬುದ್ಧಿ ಇದೇ ಇಲ್ವಾ ಅರ್ಜುನನ್ಗೆ. ಅದಕ್ಕೆ ಹೇಳ್ತಾ ಇರೋದು, ಇದು ಪರಮಾತ್ಮನ
ಇಚ್ಛೆಯಂತೆ ಆಗ್ತಾ ಇದೆ, ಅದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಯಾರು ಫಲ ಅಪೇಕ್ಷೆ ಇಲ್ಲದೆ ಮಾಡ್ತಾರೆ ನೋಡಿ, ಅವರಿಗೆ ಬಂಧನಗಳೇ ಇರಲ್ಲ. ಏನಾದ್ರೂ ಅವ್ರ ಮನಸ್ಸಲ್ಲಿ ಅನ್ಕೋತಾರೆ, ಹೌದಪ್ಪ ಇದು ಪರಮಾತ್ಮನ ಇಚ್ಛೆ ಅಂತ ಆಗೋದು, ನಾನ್ ಅನ್ಕೊಂಡಂಗ ಆಗುತ್ತಾ? ನಾನ್ ಅನ್ಕೊಳ್ಳೋಂಗೆ ಇದ್ದಿದ್ರೆ ನಾವ್ ಎಷ್ಟು ಸಾಧಿಸ್ಬೋದಾಗಿತ್ತಲ್ವಾ? ಅದಕ್ಕೆ ನೋಡಿ, ಯಾರಿಗೆ ಈ ಸತ್ಸಂಗದ ಜ್ಞಾನ ಇರ್ತಿತ್ತೋ ಅವ್ರಿಗೆ ತಮ್ಮ ಬುದ್ಧಿ ಮೇಲೆ ನಿಶ್ಚಯ ಇರ್ತಿದೆ. ಸತ್ಸಂಗದ ಜ್ಞಾನ ಇಲ್ದಿದ್ದವ್ರಿಗೆ ಬುದ್ಧಿ ಎಲ್ಲೋಗುತ್ತೆ? ಅವ್ರು ಹೇಳಿದ್ರೆ ಹಿಂಗಾಯ್ತು, ಇವರಿಂದ ಹಿಂಗಾಯ್ತು, ಅವರಿಂದ ಹಿಂಗಾಯ್ತು, ನಾನು ಹೇಳ್ದಂಗೆ ಇವ್ರಿಗೆ ಕೇಳಲೇ ಇಲ್ಲ, ಈ ತರ ಆಗ್ಬಿಡ್ತಿದ್ದೆ. ಅದಕ್ಕೆ ಯಾರು ಈ ವೇದಗಳನ್ನೆಲ್ಲ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರ ನೋಡು, ವೇದಗಳಲ್ಲಿ ಹೇಳಿರೋದನ್ನ ಇವರೇ ತಮಗೆ ಬೇಕಾದಂಗೆ ಅರ್ಥ ಮಾಡ್ಕೊಳ್ಳೋದು, ಅಂತ ಅವ್ರ ಬುದ್ಧಿ ಹೆಂಗಿರ್ತೈತೆ ಅಂದ್ರೆ ಅವ್ಯವಸಾಯಿನ, ಏನು ಬುದ್ಧಿ ವ್ಯವಸ್ಥಿತವಾಗಿಲ್ಲೇ ಇರ್ತೈತೆ ಅರ್ಜುನ. ಅಂದಾಗ ದುಃಖ ಆಗ್ಬಿಡ್ತಿತ್ತಲ್ವಾ? ಏನಪ್ಪಾ ವೇದಗಳಲ್ಲಿ ಹೇಳಿದಂಗೆ ನಾನ್ ದಾನ ಧರ್ಮ ಮಾಡ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ, ಇವಾಗ ನೋಡಿದ್ರೆ ಪರಮಾತ್ಮ ಹಿಂಗ್ ಹೇಳ್ತಾನೆ ಅಂತ ಅನ್ಸುತ್ತಲ್ವಾ? ಅದಕ್ಕೆ ಇಲ್ಲಿ ವೇದಗಳಲ್ಲಿ ಏನಕ್ಕೆ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ನಮ್ಗೆ ಅರ್ಥ ಇರ್ಬೇಕು. ನಮ್ಗೇನು ಇಲ್ಲ ಹಂಗೆ ಹೇಳಿದಾರಲ್ವಾ, ನೀವೇ ಹೇಳಿದ್ದೀರಲ್ವಾ, ಅವರಲ್ಲಿ ಒಬ್ಬರು ಹೇಳಿದ್ದು ನೀವೇ ಹೇಳ್ತೀರಲ್ವಾ, ಎಲ್ಲರಿಗೂ ದಾನ ಮಾಡ್ಬೇಕು ಅಂತ, ದಾನ ಮಾಡಿದ್ರೆ ಪುಣ್ಯ ಬರ್ತಿದೆ ಅಂತ ನೀವೇ ಹೇಳಿದ್ದೀರಾ. ಈಗ ನಾನು ದಾನ ಮಾಡ್ತಾ ಇದ್ದೀನಿ, ಅವನ್ ನೋಡ್ರೆ ನನ್ನ ಹತ್ರ ಕಷ್ಟಕ್ಕೆ ಅಂತ ದುಡ್ಡು ಇಸ್ಕೊಂಡು ಹೋಗ್ತಾನೆ, ಮತ್ತೆ ಮನೆಯಲ್ಲಿ ಕೊಡದೆ ಕುಡಿತಾ ಇದ್ದಾನೆ ಅಂತ ಇವಾಗ ಗೊತ್ತಾಯ್ತು. ಎಲ್ಲ ನಿಮ್ಮಿಂದಾನೇ ಇದು. ಲೇಔಟ್ ಅಲ್ಲಿ ಲೋಹಿತ್ ಅನ್ನೋನು ಇದನ್ನೇ ಹೇಳಿದ್ದ ನನಗೆ. ಏನ್ ಹೇಳಿದ್ದಾನೆ ಪರಮಾತ್ಮ? ದಾನ ಕೊಡ್ಬೇಕು. ಯಾರಿಗೆ ದಾನ ಮಾಡ್ಬೇಕು? ಯಾರ ಕಷ್ಟದಲ್ಲಿದ್ದಾರೋ, ಅವ್ರ ಕೈಯಲ್ಲಾಗಲ್ಲೋ ಅವ್ರಿಗೆ ದಾನ ಮಾಡ್ಬೇಕಲ್ವಾ? ನಾವೇನ್ ಮಾಡ್ತಾ ಇದ್ದೀವಿ? ಕ್ಲಾಸಲ್ಲಿ ಹೇಳಿದ್ದಾರೆ ಅಂತ ಹೇಳ್ಕೊಡೋದು, ಮತ್ತೆ ನಾವು ನಮ್ಮ ಇಷ್ಟದಂತೆ ಮಾಡೋದು. ಯಾಕೆ? ಪುಣ್ಯ ಬರ್ತಿತ್ತಲ್ವ ದಾನ ಮಾಡಿದ್ರೆ ಅಂತ ಹೇಳೋದು. ಎಲ್ಲಿ ಬರ್ತಿದೆ? ಅಪಾತ್ರ ದಾನ ಮಾಡಿದ್ರೆ ಇನ್ನ ನಿಮಗೆ ಪಾಪನೇ ಬರ್ತಿತ್ತಲ್ವಾ? ಅಲ್ಲೋಯ್ತು ಹೇಳಿದ್ನಲ್ವಾ, ಹುಡುದು ನನ್ನ ದಿವಸ ಕೇಳ್ತಾನೆ ಅಮ್ಮ ಬಂದು 30 ರೂಪಾಯಿ ಕಷ್ಟ ಐತಿ ಮನೆಯಲ್ಲಿ ಅಂತ. ನಾನು ಗುರೂಜಿ ಹೇಳಿದಾರಲ್ವಾ ದಾನ ಮಾಡೋದು ಒಳ್ಳೇದು ಅಂತ ಅನ್ಬಿಟ್ಟು ಅದಕ್ಕೆ ನಾನು ದಾನ ಮಾಡಿದೆ. ಈಗ ನೋಡಿದ್ರೆ ನನ್ ಮೇಲೇನೆ ಅವನು ಬೈತಾ ಇದ್ದಾನೆ, ನಿನ್ನಿಂದ ನಾನು ಕುಡಿಯೋದು ಅಭ್ಯಾಸ ಆಯ್ತು ಅಂತ. ಈ ತರ ಅಂದವರಿಗೆ ನಾವೇನ್ ಅನ್ಬೇಕು? ಅದೇ ಹೇಳೋದು, ಜ್ಞಾನದಿಂದ ಮಾಡ್ಬೇಕು. ಯಾರಿಗೆ ಮಾಡ್ಬೇಕು, ಯಾರಿಗೆ ಮಾಡಬಾರದು ಅನ್ನೋದು ನಮಗೆ ಮೊದ್ಲು ಗೊತ್ತಿರ್ಬೇಕು. ಈ ತರ ವೇದದಲ್ಲಿ ಹೇಳಿದ್ದಂತನ್ನೆಲ್ಲಾನು ತಮಗೆ ಅಪ್ಲೈ ಮಾಡ್ಕೊಂಡು ಸುಮ್ನೆ ಹೆಂಗೆಂಗೂ ಮಾಡೋದು. ಆಮೇಲೆ ಇದ್ ಮಾಡಿದ್ದಕ್ಕೆ ಸುಖನೇ ಇಲ್ಲ ಅನ್ನೋದು. ನೀವ್ ಮಾಡಿದ ಪುಣ್ಯ ಎಲ್ಲ ಏನಾಯ್ತು? ಮತ್ತೆ ಕೆಟ್ಟೋಗುತ್ತೆ. ಅದಕ್ಕೆ ಬುದ್ಧಿ ಅವ್ಯವಸಾಯಿನ ವ್ಯವಸ್ಥಿತವಾಗಿಲ್ದಿದ್ದಲ್ಲಿ ನೀನ್ ಇಂಥ ಕೆಲ್ಸನೇ ಮಾಡೋದು. ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಯಾಕಂದ್ರೆ ಅರ್ಜುನನ ಬುದ್ಧಿ ಹೆಂಗಿದೆ ಇವಾಗ? ಶಾರ್ಪ್ ಇಲ್ಲ ಒಂದು. ತಾನು ಏನು ಮೋಹದಿಂದ ಯೋಚನೆ ಮಾಡ್ತಾ ಇದ್ದಾನೋ ಹಂಗೇ ಮಾಡ್ತಾ ಇದ್ದಾನೆ. ಅದಕ್ಕೆ ನೀನು ಈ ತರ ಮಾಡಿದ್ರೆ ಒಳ್ಳೇದು ನೋಡಪ್ಪ ಅರ್ಜುನ. ಈ ಬುದ್ಧಿಯಿಂದ ನಾವು ಕೆಲಸ ಮಾಡ್ಬೇಕು. ಈಗ ನೋಡಿ, ಒಬ್ಬ ರೈತ ಇರ್ತಾನೆ, ಅವನು ಸರಿಯಾಗಿ ಉಳುಮೆ ಮಾಡಿದ್ರೆ ಏನಾಗುತ್ತೆ? ವ್ಯವಸಾಯ ಚೆನ್ನಾಗಾಗುತ್ತೆ. ಇಲ್ಲ ನನಗೆ ವ್ಯವಸಾಯ ಬರ್ತಿದೆ ಅಂತ ನೀನು ಮಳೆಗಾಲ ಇಲ್ಲಿದ್ದಾಗ ಯಾವಾಗ್ಲೂ ನೀನು ಬೆಳೆಯಕ್ಕಾಗುತ್ತಾ? ಅದೇ ತರ ಯಾವುದೇ ಕ್ಷೇತ್ರ ಆಗ್ಲಿ, ಸಂಸಾರ ಆಗ್ಲಿ, ಆಧ್ಯಾತ್ಮ ಆಗ್ಲಿ,
ಸಾಮಾಜಿಕ ಕ್ಷೇತ್ರ ಆಗ್ಲಿ, ನೀವು ಸೇವೆ ಮಾಡೋ ಜಾಗದಲ್ಲಿ ಆಗ್ಲಿ, ನಿಮ್ಮ ಮನಸ್ಸು ಚಾಂಚಲ್ಯ ಇರಬಾರ್ದು ನೋಡಿ. ಇದೇ ಅವ್ಯವಸಾಯ ಅಂತಂದ್ರೆ ಇನ್ನೇನು ಅಲ್ಲ. ಚಾಂಚಲ್ಯ ಇತ್ತು ಅಂದ್ರೆ, ನಿಮಗೆ ನಿಮ್ಮ ಬುದ್ಧಿ ಮೇಲೆ ತುಂಬಾ ನಂಬಿಕೆ ಇತ್ತು ಅಂದ್ರೆ, ನೀವು ಅಂದುಕೊಂಡಿದ್ದು ಸಾರ್ಥಕ್ಕಾಗುವುದೇ ಇಲ್ಲ. ಯಾರಿಗೆ ಬುದ್ಧಿ ಇಲ್ವೋ, ಯಾರಿಗೆ ಈ ಕಂದಾಚಾರಗಳ ಎಲ್ಲ ಇಟ್ಕೊಂಡ್ಬಿಟ್ಟು ಮೈಂಡ್ ಸೆಟಪ್ ಸರಿಯಾಗಿ ನಂದೇ ಕರೆಕ್ಟ್ ಅಂತ ಇರ್ತಿತ್ತು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದನ್ನ ಬಿಟ್ಟು ಇನ್ನೊಂದು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಬುದ್ಧಿ ಎನ್ನುವುದು ವ್ಯವಸಾಯಾತ್ಮಿಕ ಬುದ್ಧಿ. ಬರೀ ಬುದ್ಧಿ ಅಂತ ಹೇಳ್ತಾ ಇಲ್ಲ ಪರಮಾತ್ಮ ಇಲ್ಲಿ. ವ್ಯವಸಾಯಾತ್ಮಿಕ, ತುಂಬಾ ತಿಳುವಳಿಕೆ ಇರೋ ಬುದ್ಧಿ ಇರ್ಬೇಕು ನೋಡು ಅರ್ಜುನ. ಆವಾಗ ಏನಾಗುತ್ತೆ, ಎಲ್ಲಾ ಕೆಲಸಗಳು ಚೆನ್ನಾಗಿ ಮಾಡ್ತೀವಿ. ತಿಳುವಳಿಕೆ ಇಲ್ಲದಿರೋ ಬುದ್ಧಿ ಇದ್ದಾಗ ಎಂತ ಕೆಲಸ ಮಾಡ್ತೀವಿ ಅಂದ್ರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಕತ್ತಲಿಂದ ಕಗ್ಗತ್ತಲಿನ ಕಡೆಗೆ ಹೋಗ್ತೀವಂತೆ ನೋಡಿ. ಅಲ್ವಾ ಅಮ್ಮ, ನಾನು ಹೇಳಿದ್ದೆ ಇದು ಕರೆಕ್ಟ್, ಹಿಂಗೆ ಮಾಡಿ ಹಿಂಗ ಮಾಡಿ ಅಂತ ಹೇಳೋದು, ಮನೆಯಲ್ಲಿದ್ದವ್ರಿಗೆ ಎಲ್ಲ ತಲೆನೋವು ತರಿಸ್ಬಿಡೋದು. ಅಯ್ಯೋ ಏನಪ್ಪಾ ಹಿಂಗೆ ಹೇಳ್ತಾರೆ ಅಂತ, ಸರಿ ಏನೋ ಇರ್ಲಿ ಬಿಡು ಅಂತ ಮಾಡ್ತಾರೆ. ಆಮೇಲೆ ಬೈಕೊಂಡೇ ಮಾಡ್ತಾರೆ. ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಈ ನಮ್ಮ ಮನೆಯಲ್ಲಿ ನಮ್ಮಮ್ಮ ಹೇಳೋದು ಸರಿ ಇಲ್ಲ, ಇದು ಹಿಂಗ್ ಮಾಡ್ಬಾರ್ದು, ಹಿಂಗ್ ಮಾಡಿದ್ರೆ ಸರಿ ಅಂತ. ಅಂದ್ರೆ ಹಠ, ಹಿಂಗೇ ಮಾಡ್ಬೇಕು ಅಂತ. ಹಂಗೇ ಮಾಡ್ತಾ ಇದ್ದಾಗ ಮನೆಯವ್ರನ್ನೆಲ್ಲಾ ಎದುರಾಗ್ ಕೊಡ್ಬೇಕಾಗುತ್ತೆ. ಎಷ್ಟು ಹೇಳಿದ್ರೇನು ಕೇಳಲ್ವಲ್ಲ ಅಂತ ನೋಡಿ. ನಾವೆಲ್ಲ ಹಠ ಹಿಡ್ಕೊಂಡು ಕುತ್ಕೊಂಡು ಹೆಂಗೆ ಸಂಸಾರದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಈ ರಹಸ್ಯ, ಈ ಕರ್ಮದ ರಹಸ್ಯ ತಿಳ್ಕೊಂಡು ನಾವು ಕರ್ಮ ಮಾಡಿದ್ರೆ ಅಂತಂದ್ರೆ ಯಾವಾಗ್ಲೂ ಚೆನ್ನಾಗಿರ್ಬೋದು ನೋಡು ಅಂತ ಎಚ್ಚರ ಮಾಡ್ತಾ ಇದ್ದಾನೆ ಪರಮಾತ್ಮ ಅರ್ಜುನನಿಗೆ. ಅವಾಗ ಎಲ್ಲ ಪರಮಾತ್ಮನ ನಿಷ್ಠೆಯಿಂದ ಆಗುತ್ತೆ. ಅವನು ಹೇಳಿದಂಗೆ ನಾನು ಮಾಡ್ತಾ ಇರೋದು, ನಾನು ಮಾಡಿದ್ದೆಲ್ಲ ಸಕ್ಸಸ್ ಆಗ್ಬೇಕು ಅಂತ ಇಲ್ಲ, ಪರಮಾತ್ಮ ಫಲ ಕೊಡ್ತಾನೆ. ಈ ತರ ಮಾಡ್ತಾ ಇದ್ದಾಗ ಅವ್ರಿಗೆ ಜೀವನದಲ್ಲಿ ಹೆದರಿಕೆನೇ ಆಗಲ್ಲ ನೋಡಿ. ಸ್ಥಿರವಾಗಿರ್ತಿದೆ ಅವ್ರ ಬುದ್ಧಿ. ನಮ್ದು ಹೆಂಗಿರುತ್ತೆ, ಏನೋ ಒಳ್ಳೇದಾಯ್ತು ಅಂದಾಗ, ಮೊನ್ನೆ ನಾನು ಮಾಡಿದ್ದು ರಥ ಪೂಜೆ ಅದಕ್ಕೆ ಫಲ ಸಿಕ್ತು, ಒಳ್ಳೇದಾಗ್ಬಿಡ್ತು ಅಂತೀವಿ. ಏನೋ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದಾಗ ತಕ್ಷಣಕ್ಕೆ ನಾವ್ ಏನಂತೀವಿ, ಅವ್ರ ಮಾತು ಕೇಳಿ ಮಾಡ್ತೆ, ಇವ್ರ ಮಾತು ಕೇಳಿ ಮಾಡ್ತೆ, ಅದಕ್ಕೆ ನನಗೆ ಹಿಂಗಾಗ್ಬಿಡ್ತು ಅಂತ ಹೇಳೋದು. ಅದಕ್ಕೆ ಗುರೂಜಿ ಎಷ್ಟು ಸಲ ಹೇಳಿದ್ದಾರೆ ನೋಡಿ ನನ್ಗೆ ಮಾತು. ಯಾರು ಜ್ಞಾನದಿಂದ ಮಾಡ್ತಾರೆ ನೋಡಿ ಎಲ್ಲಾ ಕೆಲ್ಸನ, ಅವ್ರು ಹೆಂಗಿರ್ತಾರೆ ಅಂದ್ರೆ, ಜಗತ್ತು ಒಂದ್ ಕಡೆ ನಿಂತ್ಕೊಂಡು ನೀನ್ ಮಾಡೋ ತಪ್ಪು ಅಂದ್ರೇನೋ ಅವ್ರು ಎದುರೋದೇ ಇಲ್ವಂತೆ ನೋಡಿ. ಅವನು ಜ್ಞಾನದಿಂದ ಇದ್ದವನು, ಅವನು ಏನ್ ನಡೀತಾನೋ ಅದೇ ದಾರಿ ಅಂತ ಅವನು ಗೊತ್ತಿರ್ತಿದ್ದೆ, ಅವನ್ ಬುದ್ಧಿ ಸ್ಥಿರವಾಗಿರ್ತಿದ್ದೆ. ನಮ್ದು ಬುದ್ಧಿ ಜ್ಞಾನ ಇಲ್ಲದೆ ಕೆಲಸ ಮಾಡ್ತೀವಲ್ವಾ, ಅದಕ್ಕೆ ಅನೇಕ ಕವಲುಗಳು ಒಡೆದ ದಾರಿಯಂತೆ ಕಾಣಿಸ್ತಿದ್ದೆ. ಅಯ್ಯೋ ಈ ದಾರಿಯಲ್ಲಿ ಹೋಗ್ಬೇಕಾ, ಈ ದಾರಿಯಲ್ಲಿ ಹೋಗ್ಬೇಕಾ, ಇದು ಮಾಡ್ಬೇಕಾ, ಅದು ಮಾಡ್ಬೇಕಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಹಿಂಗ್ ಮಾಡ್ಬೇಕು, ಇಲ್ಲ ಅಂದ್ರೆ ಜನ ಏನ್ ಅನ್ಕೋತಾರೆ, ಮನೆಯವರು ಏನ್ ಅನ್ಕೋತಾರೆ ನೋಡಿ. ಇದು ಅವ್ಯವಸಾಯ ಬುದ್ಧಿ. ಅದೇ ಆ ವ್ಯವಸಾಯಾತ್ಮಿಕ ಬುದ್ಧಿ ಇದ್ದವನು ಯಾರು ಏನೆಲ್ಲ ಅನ್ಕೊಂಡ್ಲಿ ಇದಕ್ಕೆ ಸರಿಯಾದ ಡೈರೆಕ್ಷನ್ ಅಂತ ತಿಳ್ಕೊಂಡು ಅವನು ಹಂಗೇ ಮಾಡ್ತಾನೆ ನೋಡಿ. ನೋಡಿ ಪೂಜೆ ಸಮಯದಲ್ಲಿ ಎಷ್ಟ್ ಜನ ಅಮ್ಮ ಹಂಗಲ್ಲ, ಹಿಂಗ್ ಮಾಡ್ಬೇಕು ಅಂತ ಹೇಳೋರು. ಅಪ್ಪ ನಾನು ತಪ್ಪದು ಹಂಗಲ್ಲ ಈ ತರ ಅಂದಾಗ ಬೇಜಾರಾಗಿರ್ಬೋದು. ಆಮೇಲೆ ಅವ್ರಿಗೆ ಗೊತ್ತಾಗಿರ್ತಿತ್ತು, ಅಯ್ಯೋ ಹೌದಲ್ವಾ, ಇದು ಹಿಂಗೇ ಮಾಡ್ಬೋದಾಗಿತ್ತಲ್ವಾ ಅಂತ. ಅದಕ್ಕೆ ನಾವು ಈ ಇಂಥ ಗೊಂದಲಗಳಿಂದ ಹೊರತರ್ಬೇಕು ಅಂತಂದ್ರೆ ಈ ಜ್ಞಾನ ಒಂದೇ ನೋಡಿ ಮುಖ್ಯ. ಅದಕ್ಕೆ ಇದನ್ನ ಕೇಸರಿ ವಿದ್ಯೆ ಅಂತ ಹೇಳ್ತಾರೆ. ಕೇಸರಿ ಅಂದ್ರೆ ಸಿಂಹ ಅಲ್ವಾ ನೋಡಿ. ಸಿಂಹ ಏನನ್ನ ಒಂದು ಕೂಗಾಗ್ತು ಅಂದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲೋಗುತ್ತೆ, ಓಡೋಗ್ಬಿಡ್ತಿತ್ತು ಎಲ್ಲಾನು. ಅದೇ ತರ ನಮಗೂ ಅಷ್ಟೇ
ಈ ಭಗವದ್ಗೀತೆಯ ಈ ಎಲ್ಲಾ ಗ್ರಂಥಗಳ ಜ್ಞಾನ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ನಮ್ಮ ಅಂತರಂಗದಲ್ಲಿ ಏನೇನು ಭಯಗಳು ಇರುತ್ತೆ ನೋಡಿ, ಆ ಎಲ್ಲ ಭಯಗಳಿಂದನೂ ಮುಕ್ತ ಆಗ್ತೀವಿ. ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಗೆ ಸ್ಟ್ರೆಸ್ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ, ನೋವಾಗ್ತಾ ಇದೆ, ಅತಿ ಮುಖ್ಯವಾಗಿ ಅವ್ರಿಂಗ್ ಅನ್ಬಿಡ್ತು ಇವ್ರಿಂಗ್ ಅನ್ಬಿಡ್ತು, ಅವ್ರಿಗೇನ್ ಬುದ್ಧಿ ಇಲ್ವಾ, ಅವ್ರ ಮಾತಿಂದ ನನಗೆ ದುಃಖ ಆಗ್ತಾ ಇದೆ ಅಂತ ಬಂತು ಅಂದ್ರೆ ನಿಮಗೆ ಈ ಸತ್ಸಂಗದ ಜ್ಞಾನ ಕೆಲಸ ಮಾಡ್ತಾ ಇಲ್ಲ ಅಂತ ನೀವೇ ಸರ್ಟಿಫಿಕೇಟ್ ಹಾಕೊಂಡ್ಬಿಡಿ, ನಾನು ಯಾವ ಲೆವೆಲ್ ಅಲ್ಲಿ ಇದ್ದೀನಿ ಅಂತ. ಈ ಸತ್ಸಂಗದ ಜ್ಞಾನ ನಿಮ್ಮಲ್ಲಿ ಇತ್ತು ಅಂದ್ರೆ ಕಂಪ್ಲೇಂಟೇ ಹೇಳಲ್ಲ ಯಾರನ್ನು. ಅವ್ರಿಂಗೆ ಇವ್ರಿಂಗೆ, ಅವ್ರ ಹಿಂಗ್ ಮಾತಾಡ್ತಾರೆ, ಚಿಕ್ಕ ಚಿಕ್ಕದೆಲ್ಲ ನಾವ್ ಏನ್ ಮಾಡ್ತಾ ಇದ್ದೀವಿ, ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ನಮ್ಮ ಬುದ್ಧಿ ಇನ್ನು ಅವ್ಯವಸಾಯಾತ್ಮಿಕ ಬೆಳವಣಿಗೆ ಆಗಿಲ್ಲ. ಒಂದೇ ಮಾತು ಹೇಳ್ತೀನಿ ನೋಡಿ, ನಾನು ನೀವ್ ಅನ್ಕೋಬಹುದು ಎಷ್ಟು ಸತ್ಸಂಗ ಕೇಳ್ತಾ ಇದ್ದೀನಿ, ನನಗೆಲ್ಲ ನೆನಪಿದೆ ಅಂತ. ನೆನಪಿದೆ, ನೀವು ಆಚರಣೆ ಮಾಡ್ತಾ ಇಲ್ಲ. ಈ ಜ್ಞಾನ ಆಚರಣೆ ಮಾಡ್ತಾ ಇದ್ರೆ ಇಂಥ ಚಿಕ್ಕ ಚಿಕ್ಕ ವಿಷಯನೆಲ್ಲ ಕಿವಿಗೆ ಹಾಕೋತೀರಾ, ಮನಸ್ಸಿಗೆ ಹಾಕೊಳ್ಳೋದೇ ಇಲ್ಲ ನೋಡಿ. ನನ್ನ ಅನುಭವಕ್ಕೆ ಯಾರು ಅಂತ ರೂಲ್ಸೇ ಇಲ್ಲ ನೋಡಿ ಈ ಜಗತ್ತಲ್ಲಿ. ನನಗೆ ಸುಖವಾಗಿರೋ ತರಾನೇ ಮಾತಾಡ್ಬೇಕು, ನಾನು ಎಲ್ಲರೂ ಗೌರವ ಕೊಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಇವತ್ತು ತೆಗೆದಾಕ್ಬಿಡಿ ಅದನ್ನ. ನೋಡಿ, ಇದೊಂದು ವ್ರತ, ಇದು ಮಹಾ ಯಾಗ, ಇದು ರೂಢಿ ಇಲ್ವಲ್ಲ. ನಿಮ್ಗೆ ಗೌರವ ಕೊಡ್ಬೇಕು, ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ಬೇಕು, ನೀವ್ ಹೇಳಿದಕ್ಕೆಲ್ಲ ತಲೆ ಆಡಿಸ್ಬೇಕು, ನಿಮ್ಮನ್ನ ಏನೂ ಅನ್ಬಾರ್ದು ಅಂತ ರೂಲೇ ಇಲ್ಲ ಪ್ರಕೃತಿಯಲ್ಲಿ. ನಿಮ್ಮನ್ನೇ ಎಲ್ಲ, ನನ್ನನ್ನು ಅಷ್ಟೇ ಯಾರು ಏನನ್ಬಾರ್ದು, ಗೌರವ ಕೊಡ್ಬೇಕು ಅಂತ ನಾನ್ ಅನ್ಕೊಂಡೆ ಅಂದ್ರೆ ನನ್ನಷ್ಟು ಅಜ್ಞಾನಿ ಯಾರು ಇಲ್ಲ, ನನ್ನಷ್ಟು ಅವ್ಯವಸಾಯಾತ್ಮಿಕ ಬುದ್ಧಿ ಇದ್ದವರೇ ಇಲ್ಲ ಲೆಕ್ಕ ನೋಡಿ. ಜಗತ್ತಲ್ಲಿ ಅವರವರಿಗೆ ತಕ್ಕಂತೆ ಅವರು ಮಾತಾಡೋ ಗುಣ ಎಲ್ಲರಿಗೂ ಇದೆ. ಅದನ್ನ ನಾವು ಕೇಳಿಸ್ಕೋಬಾರದು, ಇದು ನಮ್ದು ಕರ್ತವ್ಯ ಅಷ್ಟೇ. ಕೇಳಿಸ್ಕೊಂಡು ನಮ್ಮನ್ನಿಂಗ ಅಂತಾರಲ್ವಾ ಅಂತ ಅಜ್ಞಾನದ ಅರ್ಜುನನ್ ತರ ನಾನ್ ಯಾಕೆ ಯುದ್ಧ ಮಾಡ್ಬೇಕು, ನಮ್ಮ ತಾತನ್ನ ಸಾಯಿಸೋದ್ ತಪ್ಪಲ್ವಾ, ನನ್ನ ಬಂಧುಗಳನ್ನ ನನ್ನ ಗುರುಗಳ ಮೇಲೆ ಯುದ್ಧ ಮಾಡೋದ್ ತಪ್ಪಲ್ವಾ ಅಂತ ನಾವು ಹಿಂಗೆ ಮಾತಾಡ್ತಾ ಇದ್ದೀವಿ. ಯಾಕನ್ಬಾರದು? ನೀವಂದಿಲ್ವಾ ಯಾರಿಗೂ? ಅಲ್ವಾ ಅಮ್ಮ? ಹಿಂಗೆ ಯೋಚನೆ ಮಾಡ್ತು ಅಂದ್ರೆ ನಾವು, ನಮ್ಮ ಬುದ್ಧಿ ಈ ತರ ಬೆಳವಣಿಗೆ ಆಯ್ತು ಅಂದ್ರೆ ಯಾರ ಮನೆಯಲ್ಲಿ ಇದ್ದವರಾಗ್ಲಿ ಹೊರಗಡೆ ಇದ್ದವ್ರ ಮಾತುಗಳಿಗೆ ಆಗ್ಲಿ ಸ್ವಲ್ಪನೂ ಅಲೆಗಾಡೋದೇ ಇಲ್ಲ. ನಿಶ್ಚಯವಾಗಿದ್ದು ತಾನು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾನೆ. ಅವನೇ ವ್ಯವಸಾಯಾತ್ಮಿಕ ಬುದ್ಧಿ ಇದ್ದವನು ಅರ್ಜುನ ಅಂತ ಎಷ್ಟು ಚೆನ್ನಾಗಿ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಅವನು ಎಷ್ಟು ಮಾತಾಡ್ತಾ ಇದ್ದಾನೆ ಅರ್ಜುನ, ನಿನ್ಗೆ ಗೊತ್ತಾಗೋದೇ ಇಲ್ಲ ಸ್ವಲ್ಪನು. ಯುದ್ಧ ಮಾಡ್ಲೇಬಾರದು, ಇದು ಅಧರ್ಮ. ಪರಮಾತ್ಮನಿಗೆ ಹೇಳೋದು ಅಧರ್ಮ ಅಂತ? ಯಾವುದು ಅಧರ್ಮ? ಧರ್ಮ ಯಾವುದು, ಅಧರ್ಮ ಯಾವುದು? ನೀವು ತಿಳ್ಕೊಂಡಿದ್ದು ಧರ್ಮ ಅಲ್ಲ, ಅಧರ್ಮ ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಈ ಆಧ್ಯಾತ್ಮ ಏನ್ ಮಾಡುತ್ತೆ ಗೊತ್ತಾ? ಕೇಸರಿ ವಿದ್ಯೆ ಅಂತ ಅನ್ನೋದು ಇದಕ್ಕೆ ಅಂತ ಹೇಳಿದ್ನಲ್ವಾ. ನೀವೇನು ಸರಿ ಅಂತ ತಿಳ್ಕೊಂಡು ಫಿಕ್ಸ್ ಆಗ್ಬಿಟ್ಟಿದ್ದೀರಲ್ವ ಮನಸ್ಸಲ್ಲಿ, ಅದನ್ನೇ ಎಲ್ಲಾನು ತಪ್ಪು ಅಂತ ನೋಡ್ಸುತ್ತಿ ನೋಡಿ ಈ ಜ್ಞಾನ. ನೋಡೋಣ, ಅರ್ಜುನನಿಗೆ 18ನೇ ದಿವಸಕ್ಕೆ ವ್ಯಾಮೋಹ ಹೋಯ್ತು. 18ನೇ ಅಧ್ಯಾಯದಲ್ಲೇ ಹೇಳ್ಬಿಟ್ಟ, ನನ್ನ ವ್ಯಾಮೋಹ ಹೋಗ್ಬಿಡ್ತು, ನಾನು ಯುದ್ಧ ಮಾಡ್ತೀನಿ ಅಂತ. ನಾವು ಎಷ್ಟು ವರ್ಷದಿಂದ ಸತ್ಸಂಗ ಕೇಳ್ತಾನೆ ಇದ್ದೀವಿ, ಇವಾಗ್ಲೂ ಕೇಳ್ತಾನೆ ಇದ್ದೀವಿ. ನೋಡಿ, ಹಿಂಗಾಗೋಯ್ತು ಮನೆಯಲ್ಲಿ, ಅವರಿಂದ ಹಿಂಗಾಯ್ತು, ಇವರಿಂದ ಹಿಂಗಾಯ್ತು. ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ ಅಲ್ಲ, ಎಷ್ಟು ಗ್ರಂಥಗಳು ಕೇಳ್ತಾ ಇದ್ದೀವಿ ಅಂತಾನೂ ಅಲ್ಲ, ಎಷ್ಟನ್ನ ನಾನು ಹಿಡ್ಕೊಂಡು ಆಚರಣೆ ಮಾಡ್ತಾ ಇದ್ದೀನಿ ಗುರುಗಳ ಹೇಳಿದ್ದನ್ನ ಅಂತ
ನಿಮ್ ಮನಸ್ಸಲ್ಲಿ ಬಂತು ಅಂದ್ರೆ ನೀವು ಕಂಪ್ಲೇಂಟ್ ಹೇಳಲ್ಲ ನೋಡಿ. ಅದ್ರ ನಂತರ ಬುದ್ಧಿನೂ ಹೇಳಕ್ ಹೋಗಲ್ಲ, ಪರಮಾತ್ಮನಿಗೆ ಹೇಳ್ತಾ ಇದ್ದಾನಲ್ವಾ, ಅದನ್ನ ಬಿಟ್ಟು ಬಿಡ್ಬೋದು ನಾವು. ಈ ಜ್ಞಾನ ಒಂದು ಪರಿಪಕ್ವ ಆಗ್ಬೇಕು ನೋಡಿ ಅಂತ ಪರಮಾತ್ಮ ಇಂಡೈರೆಕ್ಟ್ ಆಗಿ ಎಲ್ಲ ಹೇಳ್ತಾ ಇದ್ದಾನೆ. ಈಗ 42ನೇ ಶ್ಲೋಕ. ಯಾಮಿ ಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಇಲ್ಲಿ ಇನ್ನು ಚೆನ್ನಾಗಿ ಒರೆ ಕೊಡ್ತಾ ಇದ್ದಾನೆ ಪರಮಾತ್ಮ. ಏನಂತ ಗೊತ್ತಾ ನೋಡಿ, ನನಗೆಲ್ಲ ಗೊತ್ತು, ನನಗೆ ಎಷ್ಟು ಗೊತ್ತು, ಜ್ಞಾನ ಇದೆ ಅಂತ ಬುದ್ಧಿ ಭ್ರಮಣೆಯಲ್ಲಿರ್ತಾರಲ್ವಾ. ನಾನ್ ನಮ್ ತಂದೆ ಹೇಳಿದ್ದೆಲ್ಲ ಕೇಳ್ತಾ ಇದ್ದೆ, ನಮ್ ತಾಯಿ ಹೇಳಿದ್ದೆಲ್ಲ ಕೇಳ್ತಾ ಇದ್ದೆ, ಬುಕ್ಸ್ ಓದಿದ್ದೇನೆ, ಎಷ್ಟೆಲ್ಲ ಕೇಳಿದ್ದೀನಿ ಅಂತ ಏನೇನೋ ಅನ್ಕೋತಾರಲ್ವಾ. ಅವ್ರಿಗೆ ಹೇಳ್ತಾ ಇದ್ದಾನೆ, ಪಾರ್ಥ, ಈ ಅವಿವೇಕಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಈ ವೇದಗಳಲ್ಲಿ ಹೇಳಿದ್ದ ಕರ್ಮಗಳನ್ನೇ ಅಯ್ಯೋ ಇದೇ ಕರೆಕ್ಟ್, ಇದು ಮಾಡ್ಬೇಕು, ಇದನ್ನ ಬಿಟ್ರೆ ಇನ್ನೇನೂ ಇಲ್ಲ, ಇದನ್ನ ಮಾಡಿದ್ರೇನೆ ಪುಣ್ಯ, ನೋಡಿ ನೀವ್ ಈ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ಈ ದಾನ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ನೀವ್ ಇಂಥ ದಿವಸ ಈ ದಾನ ಮಾಡ್ಬೇಡಿ, ಇಂಥ ದಿವಸ ನೀವು ಸಕ್ಕರೆ ಕೊಡ್ಬೇಡಿ, ಉಪ್ಪು ಕೊಡ್ಬೇಡಿ, ಒಪ್ಪೋ ಎಷ್ಟು ಕಥೆಗಳೈತೆ. ಈ ತರ ಆಕರ್ಷಣೀಯಾಗಿ ಮಾತಾಡ್ತಾರಲ್ವಾ, ಅಂತ ಅವ್ರ ಮಾತನ್ನ ಕೇಳಿದ್ಯಲ್ವಾ, ಅವರೆಲ್ಲ ಅವಿವೇಕಿಗಳೇ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ಟೆ ನೋಡಿ. ನಮಗೂ ಇಂಥವ್ರೇ ಇಷ್ಟ ಅಲ್ವಮ್ಮ, ಹಿಂಗೆ ಚೆನ್ನಾಗಿ ಮಾತಾಡೋರು. ಇದು ಮಾಡಿ ನಿಮ್ಗೆ ಪುಣ್ಯ ಬರ್ತೈತೆ, ಈ ದೇವಸ್ಥಾನಕ್ಕೆ ಹೋಗಿ ಪುಣ್ಯ ಬರ್ತೈತೆ, ಈ ದಾನ ಮಾಡಿ ನಿಮ್ಗೆ ಪುಣ್ಯ ಬರ್ತೈತೆ, ಈ ಪಾರಾಯಣ ಮಾಡಿ ಪುಣ್ಯ ಬರ್ತೈತೆ. ಇದಕ್ಕೆ ಎಲ್ಲಿ ಬೇಕಾದೇನೋ ಹೋಗ್ತೀವಿ ನಾವು, ಯಾವ ಊರ್ಗನ್ನ ಬೇಕಾದೇ ಹೋಗ್ತೀವಿ ದೇವಸ್ಥಾನಕ್ಕೆ. ನೋಡಿ ಸತ್ಸಂಗ ಇದೆ ಇವತ್ತು ಅಂತಂದ್ರೆ ಎಲ್ಲಾನು ಸೊನ್ನೆ ಆಗ್ಬಿಡ್ತಿದ್ದೆ. ಸತ್ಸಂಗನ ಇದಕ್ಕಿಂತ ಇದು, ಅಲ್ಲಿ ಪಾರಾಯಣ ಐತೆ, ಅಲ್ಲಿ ಹೋಗೋಣ, ಇದು ಪುಣ್ಯ ಬರ್ತಿದ್ದೆ. ಯಾಕೆ ಅಂತಂದ್ರೆ ಸತ್ಸಂಗದಲ್ಲಿ ಗುರುವು ಹೇಗೆ ಮಾತಾಡ್ತಾರೆ, ನೈಸಾಗಿ, ಅಯ್ಯೋ ನಿಮ್ಗೆ ಅದಾಗುತ್ತೆ, ಒಳ್ಳೇದು, ನೀವು ಕೇಳಿ, ಸತ್ಸಂಗದಿಂದ ನಿಮ್ಮ ಮನೆ ಸಂಸಾರ ಚೆನ್ನಾಗಾಗುತ್ತೆ, ಹಿಂಗ್ ಹೇಳ್ತಾರ. ಅಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗೋ ತರ ಮಾತಾಡ್ತಾರೆ. ಒಂದೇ ನೋಡಿ, ನಿಮಗೆ ಒಳ್ಳೇದಾಗುತ್ತೆ ಇದು ಮಾಡಿ ಅನ್ನೋದು, ಈ ಒಂದು ಪಾಯಿಂಟ್ ನೋಡಿ ನೀವು ಜೀವನ ಎಲ್ಲ ಒದ್ದಾಡ್ತಾ ಇದ್ದೀರ. ಅಯ್ಯೋ ಮಗನಿಗೆ ಅದು ಮಾಡಿದ್ರೆ ಇದು ಒಳ್ಳೇದಾಗುತ್ತೆ, ಸೊಸೆಗೆ ಈ ಪೂಜೆ ಮಾಡಿಸಿದ್ರೆ ಅದು ಒಳ್ಳೇದಾಗುತ್ತೆ, ಇದೇ ತರ ನಾವು ನೋಡಿ. ಇಂಥವ್ರ ಕೈಯಲ್ಲಿ ಕಿವಿ ಚುಚ್ಚಿಸ್ಕೊಂಡ್ಬಿಟ್ರೆ ದೀರ್ಘಾಯುಷ್ಯ ಆಗುತ್ತೆ. ಇಂಥವ್ರ ಕೈಯಿಂದ ನೀವು ನಿಮ್ ಮಗುಗೆ ಅಕ್ಷರ ಅಭ್ಯಾಸ ಮಾಡಿಸ್ಬಿಡಿ, ಬುದ್ಧಿವಂತ ಆಗ್ಬಿಡ್ತಾನೆ, ಎಷ್ಟು ಒಂದಿದೆಯಾ. ಅದಕ್ಕೆ ಹೇಳ್ತಾರೆ, ಅನೇಕ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಸಂಸಾರದಲ್ಲಿ, ಸಂಸಾರ ಅನ್ನೋ ವೃಕ್ಷ ಎಷ್ಟ್ ಚೆನ್ನಾಗಿ ಹೇಳಿದ್ದಾರೆ ಗುರೂಜಿ ಅವರು. ಕಾಯಿ ಐತೆ, ಬೇರೈತೆ, ಕಾಂಡ ಐತೆ, ಹಣ್ಣು ಎಲ್ಲ ಐತಂತೆ. ನಾವು ಹಣ್ಣು ತಿನ್ನಕ್ಕಲ್ವಾ ಹಾಕಿರೋದು ಮರನ. ಪರಮಾತ್ಮ ಅನ್ನೋದು ಒಂದು ಅಗೋಚರವಾದಂತ ಮರ. ನಮಗೆ ಅಗೋಚರ ಅಲ್ವಮ್ಮ ಪರಮಾತ್ಮ ಅನ್ನೋದು. ಈ ಸಂಸಾರನೂ ಅಷ್ಟೇ. ಈ ಮರದಲ್ಲಿ ನಾವ್ ಏನ್ ಮಾಡ್ತಾ ಇದೀವ, ಹಣ್ಣು ತಿಂತಾ ಇಲ್ಲಂತೆ. ಕೆಲವರು ಮೇಲಕ್ಕೆ ಹೋಗ್ತೀವಂತೆ, ಹಣ್ಣಿಗೆ ಹತ್ತಕ್ಕಾಗಲ್ಲಂತೆ. ಅವಾಗ ಎಲೆನೇ ಹಣ್ಣು ಅಂತ ತಿನ್ನೋದಂತೆ. ಕೆಲವರಿಗೆ ಕಾಂಡ ಸಿಕ್ತಿತ್ತಂತೆ, ಅದೇ ಹಣ್ಣು ಅಂತ ತಿನ್ನೋದಂತೆ. ಕೆಲವ್ರಿಗೆ ಹೂವನೇ ತಿನ್ನೋದಂತೆ, ಇದೇ ಹಣ್ಣು ಅಂದ್ಬಿಟ್ಟು. ಯಾಕೆ? ಪುಣ್ಯ ಬರ್ತಿದೆ ಅಂತ. ಇದೇ ತರ ನಾವು ಜೀವನ ಮಾಡ್ತಾ ಇರೋದು ನೋಡಿ ಅಲ್ವಮ್ಮ. ನಮ್ ಎಲ್ಲದನ್ನ ಇಟ್ಕೊಂಡಿರೋದು ಒಂದೇ ಒಂದು, ಇದು ಮಾಡಿದ್ರೆ ಪುಣ್ಯ ಆಗುತ್ತೆ, ಅದು ಮಾಡಿದ್ರೆ ಸಂಸಾರ ಚೆನ್ನಾಗಾಗುತ್ತೆ, ಮಗ ಚೆನ್ನಾಗಾಗ್ತಾನೆ, ಮಗಳು ಚೆನ್ನಾಗಾಗ್ತಾಳೆ, ಸಂಸಾರ ಯಾವಾಗ್ಲೂ ಆನಂದವಾಗಿರ್ಬೋದಂತೆ ಇದನ್ನ ಮಾಡ್ಬಿಟ್ರೆ. ಈ ತರ ಎಷ್ಟು ಜನ್ಮಗಳಿಂದ ನೀವೆಲ್ಲ ಮಾಡ್ತಾ ಬಂದಿಲ್ಲ ಇಂಥ ಕೆಲ್ಸಗಳನ್ನ. ಆಗಿದ್ದಾರ? ನೀವ್ ಅನ್ಕೊಂಡಂಗೆ ಆಗಿದೀಯಾ?
ಅದಕ್ಕೆ ಗುರೂಜಿ ಎಷ್ಟ್ ಚೆನ್ನಾಗಿ ಒಂದು ಎಕ್ಸಾಂಪಲ್ ಹೇಳ್ತಾವ್ರೆ. ಅವ್ರ ಹತ್ತಿಗೆ ಒಬ್ಬ ಪೇಷಂಟ್ ಬಂದಿದ್ದಂತೆ, ಮೈ ಹುಷಾರಿಲ್ಲ ಅಂತ. ಗುರೂಜಿ ಕೆಲಸ ಗೊತ್ತಲ್ಲ, ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಆವಾಗ ಗೊತ್ತಾಯ್ತಂತೆ ಯಾಕೆ ದುಃಖದಲ್ಲಿದ್ದಾರೆ ಅಂದ್ರೆ, ಅವ್ರ ಸ್ವಂತ ಮನೆ ತುಂಬಾ ದೊಡ್ಡದು ಕಟ್ಸಿದ್ರಂತೆ. ಕಟ್ಸಿದಾದ್ಮೇಲೆ ಗೃಹ ಪ್ರವೇಶಕ್ಕೆ ಎಲ್ಲರೂ ಬಂದ್ರಲ್ಲ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರಂತೆ. ಆಮೇಲೆ ಇಲ್ಲಿ ವಾಸ್ತು ಸರಿ ಇಲ್ಲ, ಇದು ಈ ಕಡೆ ಬರಬಾರ್ದು, ಈ ವಾಸ್ತು ಇಲ್ಲಿ ಸರಿ ಇಲ್ಲ ಅಂತಾರಂತೆ. ಇನ್ನೊಬ್ರು ಬಂದು ಮನೆ ಏನೋ ಚೆನ್ನಾಗ್ ಕಟ್ಟಿದ್ದೀರಾ, ಅಸೂಯೆ ಎತ್ತಿತ್ತಲ್ವಾ, ಏನೋ ಒಂದು ಅವ್ರ ಮನಸ್ಸಿಗೆ ಒದೆ ಕೊಡ್ಬೇಕು ಅಂತ. ನೋಡಿ, ಈ ತಪ್ಪು ಇದು ಈ ತರ ಅಲ್ಲ, ಬಾಗ್ಲು ಈ ಕಡೆ ಇರ್ಬೇಕು, ತುಳಸಿ ಕಟ್ಟೆ ಆ ಕಡೆ ಇರ್ಬೇಕು, ಒಳಕಲ್ಲಿ ಈ ಕಡೆ ಇರಬಾರ್ದು. ಮತ್ತೆ ನೀವು ಒಳಕಲ್ಲಿ ಎಂತರ ಹಾಕ್ತಿದ್ದೀರಾ, ಗ್ರಾನೈಟ್ ಒಳಕಲ್ಲಿ ಹಾಕ್ತಿದ್ದೀರಾ, ಇದು ಅಂತೂ ಇರ್ಲೇಬಾರ್ದು. ಈ ತರ ಎಲ್ಲಾ ಹೇಳಿದ್ದಕ್ಕೆ ಅವ್ರಿಗೆ ಬೇಜಾರಾಗ್ಬಿಡ್ತಂತೆ. ಒಂದು ತಿಂಗಳು ಮನೆಯಲ್ಲಿರೋ ಅಷ್ಟಕ್ಕೆ ಈ ಚಿಂತೆಯಲ್ಲಿನೇ ಅವ್ರಿಗೆ ಊಟ ಹೊಟ್ಟೆ ಹಸ್ತಿದೆ ಇರೋದು, ನಿದ್ದೆ ಬರದೇ ಇರೋದಾಯ್ತಂತೆ. ಅವಾಗ ಅವ್ರು ಸಡನ್ ಆಗಿ ಅವ್ರು ಅನ್ಕೊಂಡ್ಬಿಟ್ರಂತೆ, ಓಹೋ ಎಲ್ಲರೂ ಹೇಳಿದ್ರಲ್ವಾ ಈ ಮನೆಯಲ್ಲಿ ಯಾವುದು ವಾಸ್ತು ಸರಿ ಇಲ್ಲ ಅಂತ, ಅದಕ್ಕೆ ನನಗೆ ಹಿಂಗ ಆಗ್ತಾ ಐತಿ ಅಂತ ಅಂದ್ಬಿಟ್ಟು ಅವರು ತುಂಬಾ ಬೇಜಾರಾಗಿದ್ಬಿಟ್ಟಾಗ ಏನ್ ಮಾಡಿದಂತೆ ಅವ್ರ ಯಜಮಾನ್ರು, ಹೋಗ್ಲಿ ಬಿಡು ಅಂತ ಚಿಕ್ಕದಾಗಿರೋ ಬಾಡಿಗೆ ಮನೆಗೆ ಹೋಗ್ತಂತೆ. ಅಲ್ಲಿಗೆ ಹೋದ್ಮೇಲೆ ಅಮ್ಮಗೆ ಇದ್ದಿದ್ದು ಚಿಂತೆ ಆಗ್ಬಿಡ್ತಂತೆ. ಇಷ್ಟು ಸಾಲ ಮಾಡಿ ಇಷ್ಟು ಚೆನ್ನಾಗಿ ದೊಡ್ಡ ಮನೆ ಕಟ್ಕೊಂಡು ಅಲ್ಲಿ ಇಲ್ದೆ ಈ ಬಾಡಿಗೆ ಮನೆಯಲ್ಲಿ ಇದ್ದೀವಲ್ವಾ, ಇದೆಂತ ಜೀವನ. ಆ ಡಿಪ್ರೆಸ್ ಅಲ್ಲಿ ಅವರು ತುಂಬಾ ಹೆಚ್ಚು ಕಮ್ಮಿ ಆಗ್ಬಿಡ್ತಂತೆ. ಅಲ್ಲಿ ಗುರೂಜಿ ಆಶ್ರಮದಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೋಡಿ ಎಂತ ವಿಚಿತ್ರ ಮನಸ್ಸು ಅವ್ರಿಗೆ. ಮತ್ತೆ ಗುರೂಜಿ ಅವರು ಒಂದ್ 10 ದಿವಸ ಅವ್ರಿಗೆ ಕ್ಲಾಸ್ ತಗೊಂಡು ಅವ್ರಿಗೆ ಹೇಳ್ತಾರಂತೆ, ಗುರೂಜಿ ನಾನು ಇವಾಗ ಹೋಗಿದ ತಕ್ಷಣ ಚಿಕ್ಕ ಮನೆಯಿಂದ ನಮ್ಮ ಸ್ವಂತ ಮನೆಗೆ ಹೋಗ್ತೀನಿ ಅಂತ ಹೇಳುತ್ತಂತೆ. ಯಾಕೆ ವಾಸ್ತು ಸರಿ ಇಲ್ವಲ್ಲ ಅಂದ್ರೆ, ಎಲ್ಲಾ ವಾಸ್ತು ಸರಿ ಐತೆ ಗುರೂಜಿ, ನನ್ನ ಮನಸ್ಸು ಸರಿ ಇರ್ಲಿಲ್ಲ. ಈಗ ಸರೋಯ್ತು ನನಗೆ ನಿಮ್ಮ ಈ ಜ್ಞಾನ, ನೀವು ಸತ್ಸಂಗ ಮಾಡಿ 10 ದಿವಸದಿಂದ ಈಗ ವಾಸ್ತು ಸರಿ ಮಾಡ್ಕೊಳಲ್ಲ, ನಾನು ಈ ನಿಶ್ಚಯವಾದ ಬುದ್ಧಿ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋದಂತೆ. ಮತ್ತೆ 15 ದಿವಸಕ್ಕೆ ಬಂದಂತೆ, ಏನು ಕಾಯಿಲೆ ಇಲ್ಲ ಗುರೂಜಿ, ಆನಂದವಾಗಿದ್ದೀನಿ ಅಂತ. ಎಲ್ಲಿದೆ ದೋಷ? ಮನಸ್ಸಲ್ಲಿದೆಯಾ, ಮನೆಯಲ್ಲಿದೆಯಾ? ಮತ್ತೆ ಇನ್ನೊಬ್ರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗದೋಷ ಐತೆ, ಅಲ್ಲಿ ಹೋಗಿ 5 ಸಲ ತೆಗ್ಸಿದ್ದೀವಿ, ದೋಷ ಹೋಗ್ಲೇ ಇಲ್ಲ. ಅದಕ್ಕೆ ಇನ್ನೊಬ್ರು ಹೇಳಿದ್ದಾರೆ, ನಾಗದೋಷ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲೂ ಹೋಗ್ಲಿಲ್ಲ ಅಂದ್ರೇನು ಇನ್ನೊಂದು ಕಡೆ ಆ ಊರಲ್ಲಿ ಹೋಗುತ್ತೆ, ಅಲ್ಲಿ ಹೋಗಿ ಅಂತ. ಅಲ್ಲಿ ಹೋಗಿ ಬಂದಿದ್ದೀನಿ, 2 ತಿಂಗಳಾಯ್ತು, ಇನ್ನು ಮದ್ವೆನೇ ಆಗ್ಲಿಲ್ಲ ಗುರೂಜಿ ಅಂತ. ನೋಡಿ, ಜೀವನದಲ್ಲಿ ಇಂಥ ಕರ್ಮಗಳನ್ನ ಮಾಡಕ್ಕೆ ಶುರು ಮಾಡಿದ್ರೆ ಮತ್ತೆ ವಾಪಸ್ ಬರಲ್ಲ ನಾವು. ಎಲ್ಲಿಗೆ? ಆನಂದವಾಗಿರೋದಿಕ್ಕೆ. ಹಂಗೆ ಹೋಗ್ತಾನೆ ಇರ್ತೀವಿ. ಇದು ತಪ್ಪು ಅಂತಾರೆ, ಇನ್ನೊಬ್ರು ಅದು ಸರಿ ಇಲ್ಲ ಅಂತಾರೆ, ನೀವು ಒಳ್ಳೆ ಟೈಮಲ್ಲಿ ಮಾಡ್ಲಿಲ್ಲ ಅಂತಾರೆ, ಒಳ್ಳೆ ಮನಸ್ಸಿಟ್ಕೊಂಡ್ ಮಾಡಿಲ್ಲ ಅದಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಕೊನೇನೇ ಇರಲ್ಲ ನೋಡಿ. ಹೆದರಿಕೆನಲ್ಲೇ ನಮ್ಗೆ ಜೀವನ ಎಲ್ಲ ಕಳೆದೋಗ್ಬಿಡ್ತಿದ್ದೆ, ಆನಂದ ಅನ್ನೋದು ಹೋಗ್ಬಿಡ್ತಿದ್ದೆ, ಡಿಪ್ರೆಸ್ಗೆ ಹೋಗ್ಬಿಡ್ತೀವಿ. ಏನೋ ತಪ್ಪಾಗೋಯ್ತು ನನ್ನಿಂದ ಅಂತ, ಇದೇ ನಾನೇನೋ ತಪ್ಪು ಮಾಡಿದ್ದೆ, ಅದಕ್ಕೆ ಪರಮಾತ್ಮ ನನಗೆ ಶಿಕ್ಷೆ ಕೊಡ್ತಾ ಇದ್ದಾನೆ. ನೋಡಿ, ಎಲ್ಲೆಲ್ಲೂ ಹೋಗ್ಬಿಡ್ತೈತಿ ನಮ್ಮ ಮನಸ್ಸು ಅನ್ನೋದು. ಅದಕ್ಕೆ ನಮ್ಗೆ ಸ್ವಲ್ಪ ಗೊತ್ತಿದ್ರೇನೂ ಸಾಕು, ಈ ಜ್ಞಾನ ಸ್ವಲ್ಪ ಗೊತ್ತಿದ್ರೆ ಸಾಕು, ಅವಾಗ ನಾವು ಇಂಥ ಭಯಗಳಿಂದ ಎಲ್ಲ ಮುಕ್ತಿ ಆಗ್ಬೋದು. ಇಲ್ಲ ಅಂತಂದ್ರೆ ಹಿಂಗೆ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅವರು. ನಮ್ಮ ಮನಸ್ಸನ್ನ ಅವ್ರೇ ಹೇಳಿದ ತಕ್ಷಣ ಕೇಳ್ಬಿಡ್ತೀವಿ ನಾವು, ಹಂಗೇನೆ ನಾವು ಕರೆಕ್ಟ್ ಅಪ್ಪ, ಇವ್ರು ಹೇಳೋದೇ ಕರೆಕ್ಟ್ ಅಂತ. ಅಷ್ಟು ಚೆನ್ನಾಗಿರ್ತಿತ್ತಂತೆ ನೋಡಿ ಅವ್ರ ಮಾತುಗಳು. ಆ ಮಾತುಗಳನ್ನೇ ನಾವು ಆಕರ್ಷಣೀಯಾಗಿ ತಗೊಂಡ್ಬಿಟ್ಟು, ಅವ್ರು ಬಿಸ್ನೆಸ್ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಅದು ಬಿಸ್ನೆಸ್ ಅಂತ ಗೊತ್ತಾಗೋದೇ ಇಲ್ಲ. ನಾವು ಎಷ್ಟು ಹೇಳಿದ್ರೇನು ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ, ಸುಂದರವಾಗಿ. ಆ ಮಾತುಗಳಿಗೆ ನಾವೇನ್ ಮಾಡ್ತೀವಿ, ಸಾಲ ಮಾಡ್ಬಿಟ್ಟು ಹೋಗ್ತೀವಿ ನಾವು.
ಅವ್ರು ಹೇಳಿದ್ದೆಲ್ಲಾ ಮಾಡ್ತೀವಿ. ನೋಡಪ್ಪ, ನೀವ್ ಇಷ್ಟು ದಕ್ಷತೆ ಕೊಟ್ಟು ನನ್ನ ಹತ್ರ ಬರ್ಬೇಕು ಅಂದ್ರೆ ಎಲ್ಲಾ ಮಾಡ್ತೀವಿ, ಸಾಲ ಮಾಡಿ ಕೊಡ್ತೀವಿ. ಸತ್ಸಂಗದಲ್ಲಿ ಜ್ಞಾನ ತುಂಬುತ್ತಾರಲ್ವ ಗುರುಗಳು, ಅವ್ರಿಗೆ ನಾವ್ ಏನನ್ನ ಕೊಡಬೇಕಂದ್ರೆ 108 ಲೆಕ್ಕಾಚಾರ ಹಾಕ್ಬಿಟ್ಟು ಕೊಡ್ತೀವಿ. ಅದು ಕೊಡ್ಬೇಕಾ, ಪೂಜೆಗೆ ಕೊಡ್ಬೇಕಾ, ಅಯ್ಯೋ ಗುರುಪೂರ್ಣಿಮೆಗೆ ಕೊಡ್ಬೇಕಾ ನಾವು? ನೋಡಿ ನಮ್ಮ ಬುದ್ಧಿ ಎಷ್ಟು ಕಚಡ ಐತೆ ಅಂತ. ಕೊಡ್ತೀವಿ ಅಂತ ಹೇಳ್ತೀವಿ, ಕೊಡೋದೇ ಇಲ್ಲ. ಮತ್ತೆ ಅದಕ್ಕೆ 20 ಸಲ ಕೇಳೋದು, ನೋಡಮ್ಮ ನೀವ್ ಅವತ್ ಕೊಡ್ತೀವಿ ಅನ್ಸಲ್ಲ ಅಂತ. ಅದೇ ನೋಡಿ ಪುರೋಹಿತನ್ಗೆ ಕೊಡಿ, ಇಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಸಾಲ ಮಾಡ್ಕೊಂಡು ಹೋಗಿ ಕೊಟ್ಟು ಬಂದು, ಏನ್ ಮಾಡಿ 3 ತಿಂಗಳಾಯ್ತು ಇನ್ನು ನನ್ ಮಗ ಕುಡಿಯೋದೇ ಬಿಟ್ಟಿಲ್ಲ, ಪುರೋಹಿತರು ಹೇಳಿದ್ದೆಲ್ಲ ಮಾಡ್ದೆ, 5,000 ಖರ್ಚು ಮಾಡ್ದೆ ಅಂತ. 5,000ಕ್ಕೆ ನಿನ್ನ ಮಗ ಕುಡಿಯೋದ್ ಬಿಡ್ತಾನೆ ಅನ್ನೋಂಗಿದ್ರೆ ಜಗತ್ತಲ್ಲಿ ಎಂತೆಂತ ಪವಾಡಗಳೇ ನಡೀತಾ ಇತ್ತಲ್ವಾ? ಇಲ್ಲಿ ನೋಡಿ ಪರಮಾತ್ಮ ಅರ್ಜುನನ್ನ ನಿಮಿತ್ತ ಮಾಡ್ಕೊಂಡು ನಮ್ಗೆ ಎಷ್ಟು ಹೊಡಿತಾ ಇದ್ದಾನೆ ನೋಡಿ. ಅದಕ್ಕೆ ನಾವು ಎಷ್ಟು ಸತ್ಸಂಗ ಕೇಳಿದ್ರೇನು ನಮ್ಗೆ ಈ ಮಾತು ಇಷ್ಟ ಆಗೋದೇ ಇಲ್ಲ. ಒಬ್ರು ಹೇಳ್ತಾ ಇದ್ದು, ಪೂಜೆ ಚೆನ್ನಾಗ್ ಆಗ್ಬೇಕು ಅಂತ ನಿಮ್ಮನ್ನ ಚೆನ್ನಾಗ್ ಬೇಡ್ಕೊಂಡಿದ್ದೀನಿ ಅಂತ. ತಕ್ಕಿದೆ ನಾನು, ಹೌದಮ್ಮ, ನಾನು ಹೇಳ್ದೆ ಗುರುಗಳು ಹೇಳಿದ್ಮೇಲೆ ಆಗೋಯ್ತು ಅಷ್ಟೇ, ಮತ್ತೆ ಇನ್ನ ಬೇಡ್ಕೊಳ್ಳೋದೇ ಬೇಕಾಗಿಲ್ಲ. ಗುರುಜಿ ಆಶೀರ್ವಾದ ಮಾಡಿ ಎಂದಿದ್ಮೇಲೆ ಆಗೋಯ್ತು, ಮಾಡ್ಬಿಡ್ಬೇಕು ಅಂತ. ಚೆನ್ನಾಗಾಯ್ತು, ಎಲ್ಲರಿಗೂ ಖುಷಿ ಆಯ್ತು. ಮತ್ತೆ ಇನ್ನೊಂದ್ಸಲ ಏನೋ ಹೇಳ್ತಾರೆ, ನಾನು ಪೂಜೆ ಚೆನ್ನಾಗ್ ಆಗ್ಬೇಕು ಅಂತ ಅಲ್ಲಿ ಬೇಡ್ಕೊಂಡಿದ್ದೆ, ಆ ದೇವಸ್ಥಾನಕ್ ಬರ್ತೀನಿ ಅಂತ, ಆ ದೇವಸ್ಥಾನಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ, ಅವ್ಯವಸಾಯಾತ್ಮಿಕ ಬುದ್ಧಿ ಇದು. ಗುರುಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ಮೇಲೆ ಮತ್ತೆ ನೀನ್ ದೇವ್ರ ಕಡೆ ಹೋಗ್ಬಾರ್ದಲ್ವಾ? ಯಾಕೆ ಅಂತಂದ್ರೆ ಇಲ್ಲಿ ನಂಬಿಕೆ ಸ್ವಲ್ಪನೇ ಇರೋದು, ಮತ್ತೆ ದೇವ್ರ ಕಡೆ ನಂಬಿಕೆ ಇರೋದು. ಈ ತರ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದ್ರೆ ಎಷ್ಟು ಜನ್ಮ ಈ ಸತ್ಸಂಗ ಕೇಳಿದ್ರೇನು ಆಗೋದೇ ಇಲ್ಲ. ಮತ್ತೆ ಒಬ್ಬರು ಹೇಳಿದ್ದು, ನಿಮ್ಮ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನನ್ನ ಮಗು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತು. ಗುರು ಬೇರೆನಾ, ಪರಮಾತ್ಮ ಬೇರೆನಾ? ನೀವೇ ಹೇಳ್ತೀರಾ, ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ, ಎಲ್ಲ ಬಾಯಲ್ಲಿ ಹೇಳ್ತೀರಾ. ಮಾಡೋದು ಕೊನೆಗೋಗೋದು ದೇವರ ಹತ್ರಕ್ಕೇನೆ ಹೋಗೋದು. ಯಾಕಂದ್ರೆ ಅವನಲ್ಲೇ ಶಕ್ತಿ ಇರೋದು, ಗುರುವಲ್ಲಿ ಶಕ್ತಿ ಇಲ್ಲ ಅಂತ. ಗುರು ಆಶೀರ್ವಾದ ಮಾಡಿ ಪೂಜೆ ಈ ಡೇಟ್ಗೆ ಅಂತ ಹೇಳಿದ್ಮೇಲೆ ಮತ್ತೆ ನೀನ್ ದೇವರ ಹತ್ರ ಹರಕೆ ಕಟ್ಕೊಳ್ಳೋದ? ಪೂಜೆ ಚೆನ್ನಾಗಾಯ್ತು ಅಂದ್ರೆ ಅಲ್ಲಿ ಬಂದು ಮಾಡ್ತೀನಿ ಅಂತ. ಇಂಥ ಅವ್ಯವಸಾಯಾತ್ಮಿಕ ಬುದ್ಧಿ ಇತ್ತು ಅಂದ್ರೆ ನೀನು ಯಾವತ್ತೂ ಆನಂದವಾಗಿರಕ್ಕೆ ಸಾಧ್ಯ ಇಲ್ಲ ಅರ್ಜುನ ಅಂತ ಹೇಳಿ ಗುರೂಜಿ ಚೆನ್ನಾಗಿ ಹೇಳ್ತಾರೆ ನೋಡಿ. ನೀವು ಟಿವಿ ನನಗೆ ಹೇಳಿದ್ದ, ಅವಾಗ ಟಿವಿ ನೋಡ್ತೀರಲ್ವಾ, ನಿಮ್ಮ ಸಮಸ್ಯೆಗಳಿಗೆಲ್ಲ ಹೇಳ್ತಾರಲ್ಲ ಯಾವ್ಯಾವ ಗುರುಗಳು ಪರಿಹಾರ. ನಾವು ಅವ್ರು ಹೇಳ್ದಂಗೆ ಕೇಳ್ತೀವಿ. ಹೋಗ್ಲಿ, ಅವ್ರು ಆನಂದವಾಗಿದ್ದಾರ? ಆ ಗುರುಗಳು ಕುಟುಂಬದಲ್ಲಿ ಎಲ್ಲ ಆನಂದವಾಗಿರ್ತಾರ? ಸಾಧ್ಯನೇ ಇಲ್ಲ. ನಾನು ಆಶ್ರಮದಲ್ಲಿದ್ದೆ, ಆ ಗುರೂಜಿ ಹೆಸರು ಮರ್ತೋಗಿದ್ದೀನಿ, ತುಂಬಾ ಫೇಮಸ್ ಅವರು. ಅವ್ರ ಹತ್ರಕ್ಕೆ ಎಲ್ಲರೂ ಹೋಗ್ತಾರೆ. ಅವ್ರಿಗೆ ಪಾದ ನಮಸ್ಕಾರ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಕೊಡ್ಬೇಕು, ಇಲ್ಲಾಂದ್ರೆ ಮಾಡಿಸ್ಕೊಡೋದೇ ಇಲ್ಲ. ಅವರು ನಮ್ಮ ಮನೆಗೆ ಹೆಜ್ಜೆ ಇಡ್ಬೇಕಂದ್ರೆ ಎಷ್ಟು ದುಡ್ಡು ಕೊಡ್ಬೇಕು. ಅಂತ ಗುರುಗಳ ಹೆಂಡತಿ ಮತ್ತೆ ಆ ಗುರುಗಳ ಶಿಷ್ಯ ಇಬ್ರು ಆಶ್ರಮಕ್ಕೆ ಬಂದಿದ್ದಾರೆ. ಆ ಕ್ಲಾಸ್ ಎಲ್ಲ ಅಟೆಂಡ್ ಮಾಡೋರು ಸ್ವಲ್ಪ ಚೇರ್ ಮೇಲೆ ಕುತ್ಕೊಂಡು ಡಿಫ್ರೆಂಟ್ ಆಗಿರೋರು. ಅವರು ಕೆಳಗಡೆ ಕುತ್ಕೊಳ್ದೆ ಮಾತಾಡದೆ 2-3 ದಿವಸ ಹಂಗೆ ಇದ್ರು. ಆಮೇಲೆ ಗುರೂಜಿ ಕ್ಲಾಸ್ ಕೇಳ್ತಾ ಎಲ್ಲರಲ್ಲೂ ಮಿಂಗಲ್ ಆಡ್ತವ್ರು. ನಾವ್ ಯಾರು ಗೊತ್ತಾ? ಯಾರು ಅಂತ ಹಿಂಗೆ ಕೇಳ್ದೆ. ನಾವು ಆ ಗುರೂಜಿ ಹೆಂಡತಿ ಅಂತ ಹೇಳ್ತಾರೆ. ಗುರೂಜಿ ಹೆಂಡತಿ ಜೊತೆ ಇನ್ನೊಬ್ಬಮ್ಮ ಬಂದಿದ್ದಲ್ವಾ, ಅವ್ರು ಹೇಳ್ತಾರೆ, ನಾವು ಅವರ ಶಿಷ್ಯೆ, ನಾನು ಇಂಥ ಕೌನ್ಸಿಲಿಂಗು ತುಂಬಾ ಮಾಡ್ತೀನಿ ನಾನು ನಮ್ಮ ಆಶ್ರಮದಲ್ಲಿ ಅಂತ ಹೇಳಿ ಅವರು ಗುರೂಜಿ ಅವರ ಹತ್ರ ಕೌನ್ಸಿಲಿಂಗ್ ಮಾಡಿಸ್ಕೊತಾ ಇದ್ದಾರೆ ನೋಡಿ. ನಮ್ ಜೊತೆ ಆ ಶಿಷ್ಯ ಟೂರ್ ಬಂದಿದ್ರು ಒಂದ್ಸಲ, ಯಶೋದಾಗೂ ಗೊತ್ತು.
ಸರಸ್ವತಮ್ಮ ಅವ್ರಿಗೂ ಗೊತ್ತು, ನಾರಾಯಣಮ್ಮ ಅವ್ರಿಗೂ ಎಲ್ಲರಿಗೂ ಗೊತ್ತು ಅವರು ಯಾರು ಅಂತ ಹೆಸರು ಇರ್ಲಿಲ್ಲ ಅಷ್ಟೇನಾ. ನೋಡಿ, ಅವ್ರ ಗಂಡನ ಹತ್ರಕ್ಕೆ ಎಲ್ಲರೂ ಹೋಗ್ತಾರೆ. ಅವರು ಅವರ ಹೆಂಡತಿಯರ ಶಿಷ್ಯೆ ನಮ್ಮ ಗುರುಗಳ ಹತ್ರಕ್ಕೆ ಬಂದಿದ್ದಾರೆ. ಈ ತರ ಬುದ್ಧಿ ಅನ್ನೋದು ಬೆಳವಣಿಗೆ ಆಗದಿದ್ದಾಗ, ಬೆಳೆದೇ ಇದ್ದಿದ್ದಾಗ ನಾವು ಏನ್ ಮಾಡಿದ್ರೇನೋ ಅದು ಕರೆಕ್ಟ್ ಅಂತಾನೆ ಮಾಡ್ತಾರೆ. ಈ ಜ್ಞಾನ ಇತ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಹೇಳಿದ್ನಲ್ಲ ಮೊದ್ಲೇ, 100 ಜನ ಅಲ್ಲ 1000 ಜನ ಹೇಳಿದ್ರೇನೋ ಅಯ್ಯೋ ತಪ್ಪಲ್ಲ, ಈ ತರ ಮಾಡ್ಬೇಕು ಅಂತಂದ್ರೇನೋ ಅವನಿಗೆ ಎದುರುವುದೇ ಇಲ್ಲ. ಈ ತರ ಅರ್ಜುನ, ನೀನು ವೇದಗಳಲ್ಲಿ ಹೇಳುವಂತ ಸುಂದರವಾದಂತ ಮಾತುಗಳಿಗೆ ಮೋಸ ಹೋಗ್ಬಿಟ್ಟು ಎಲ್ಲಾ ಕರ್ಮಗಳನ್ನು ಮಾಡ್ತಾರಲ್ವಾ, ಅಂತದು ಮಾಡಬಾರ್ದು. ಬುದ್ಧಿ ನೆಟ್ಟಿಗಿದ್ದವರು ಯಾರು ಇಂಥದ್ದು ಮಾಡೋದೇ ಇಲ್ಲ. ಇವತ್ತು ಈ ದೇವಸ್ಥಾನದಲ್ಲಿ, ನಾಳೆ ಆ ದೇವಸ್ಥಾನದಲ್ಲಿ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಯಾಕೆ ಈ ದೇವಸ್ಥಾನಗಳು ಸುತ್ತುತ್ತಾರೆ ಅಂದ್ರೆ, ಯಾಕೆ ಅಂತ ಕೇಳಿದೆ. ಯಾಕೆ ಅಂದ್ರೆ ಬಸ್ ಚಾರ್ಜ್ ಇಲ್ವಲ್ಲ, ಅದಕ್ಕೆ ಇವರು ದೇವಸ್ಥಾನಗಳು ಸುತ್ತೋದು. ಅದಕ್ಕೆ ಟಿಕೆಟ್ ಮಾಡ್ಲಿ ಇಷ್ಟು ದೇವಸ್ಥಾನಗಳಿಗೆ ಹೋಗ್ತಾರ? ಅಯ್ಯೋ ಯಾವ್ದೋ ಇಡ್ಲಿ ಬಿಡಪ್ಪ, ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಸುಮ್ನೆ ಆಗ್ತಾರೆ ಅಂತ ಅವ್ರು ಈ ತರ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಈ ತರ ಹೇಳ್ತಾ ಇದ್ದಾರೆ ಅಂತ. ನಿಜ ಅಲ್ವಾ? ಬಸ್ ಇದ್ದಿದ್ದಕ್ಕೆ ಅಲ್ವಾ ಆ ದೇವಸ್ಥಾನ, ಈ ದೇವಸ್ಥಾನ, ಅಲ್ಲಿ ಸುತ್ತು ಇಲ್ಲಿ ಸುತ್ತು ಅಂತ ಅವ್ರು ಹೇಳಿದ್ ಮಾಡು, ಇದೇ ಹೇಳಿದ್ ಮಾಡು ಅಂತ. ಅದೇ ತರ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಬೆಳವಣಿಗೆ ಆಗದೆ ಇಲ್ಲ, ವ್ಯವಸಾಯಾತ್ಮಕ ಚೆನ್ನಾಗೇ ಇಲ್ಲ ಅದು. ಅದಕ್ಕೆ ನೀವು ಆ ಪೂಜೆ ಈ ಪೂಜೆ ಅಂತ ಹೇಳ್ಕೊಂಡು ಜೀವನ ಎಲ್ಲ ಸುತ್ತಾ ಇದ್ದೀರಾ. ಅದಕ್ಕೆ ಅಂತ ಕರ್ಮಗಳನ್ನ ಮಾಡಬೇಡಿ ಅಂತಾನೆ ಹೇಳ್ತಾ ಇರೋದು. ವೇದಗಳಲ್ಲಿ ಹೇಳಿದ್ದಾರೆ, ಕರೆಕ್ಟ್ ಯಾವಾಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಿ. ಇಲ್ಲ ಅಂದ್ರೆ ಅರ್ಜುನ ಕಗ್ಗತ್ತಲೆಗೆ ಹೋಗೋದು, ಕತ್ತಲಿಂದ ಕಗ್ಗತ್ತಲ ಕಡೆ ಹೋಗೋದು. ಅಂತವರು ಯಾವತ್ತೂ ಆನಂದವಾಗಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಷ್ಟು ತಿಳ್ಕೋಬೇಕು, ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು ನಾವು. ಈ ನಿಯಮಗಳು, ಈ ಪೂಜೆಗಳು, ವ್ರತಗಳು ಎಲ್ಲ ಇಲ್ಲ ಅಂದ್ರೆ ನಮ್ಮ ಕೈನಲ್ಲಿ ಮಾಡಿಸ್ತಾನೆ ಇರ್ತಾರೆ. ಇದು ಮಾಡು ನಿನಗೆ ಸರೋಗುತ್ತೆ, ಅದು ಮಾಡು ನಿನಗೆ ಸರೋಗುತ್ತೆ, ಇದು ಮಾಡಿದ್ರೆ ಸರೋಗುತ್ತೆ ಅಂತ. ಇಷ್ಟೆಲ್ಲ ಮಾಡಿದ್ದೀವಿ, ಏನನ್ನ ಸರೋಗಿದೀಯಾ? ನಾವೇನ್ ಮಾಡ್ತೀವಿ? ನಮ್ಮದು ತೂತುಗಳನ್ನು ಮುಚ್ಕೊಳ್ಳೋದಲ್ಲೇ ಬೇರೆಯವ್ರ ತೂತುಗಳು ನೀವು ಇದು ಮಾಡಿದ್ರೆ ನಿಮ್ಗೆ ಸರೋಗುತ್ತೆ ಅಂತ ಹೇಳೋದು. ಇದನ್ನ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಇನ್ನೊಬ್ಬರಿಗೆ ಸಲಹೆ ಕೊಡೋದು. ಯಾಕೆ ಗೊತ್ತಾ? ನಾನು ಮಾಡಿ ಮಾಡಿ ನನಗೂ ಏನಾಗ್ಲಿಲ್ಲ, ನಿನಗೂ ಹಂಗೆ ಆಗ್ಲಿ ಅಂತ. ನೋಡಿ ಎಂತ ಬುದ್ಧಿ ಇರ್ತಿದೆ ಅಲ್ವಾ? ಅದಕ್ಕೆ ವೇದಗಳಲ್ಲಿ ಹೇಳಿದ್ದನ್ನೆಲ್ಲಾ ಕರ್ಮಗಳನ್ನೇ ಸತ್ಯ ಅಂತ ತಿಳ್ಕೊಂಡು ನಾವು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವನದೇ ಇಲ್ವಾ, ಗುರುಗಳಿಗೆ ಇದ್ ಮಾಡ್ಬಾರ್ದು, ಕಿರಿಯರಿಗೆ ನಾವೇನ್ ಮಾಡ್ಬಾರ್ದು ಅಂತೆಲ್ಲ ಓದಿದ್ದಾನೆ ಪಾಪ. ಅದನ್ನೇ ಹಿಡ್ಕೊಂಡು ಈಗ ನಾನು ಯುದ್ಧ ಮಾಡಲ್ಲ, ನಾನು ಹೋಗ್ತೀನಿ, ನನಗೆ ರಾಜ್ಯ ಬೇಡ, ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇರೋದು. ಅಂತ ಅವ್ರಿಗೆ ಪಾಪ ಗುರುವಾದವರು ಏನ್ ಮಾಡ್ಬೇಕು? ಪರಮಾತ್ಮ ಚಿಕ್ಕ ಮಕ್ಕಳ ಒದ್ದು ಏನನ್ನ ಮಾಡು ಅಂತ ಹೇಳಕ್ಕೆ. ಅದಕ್ಕೆ ಇಂಥ ಶ್ಲೋಕಗಳನ್ನೆಲ್ಲ ಹೇಳ್ತಾ 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 ಅವನಲ್ಲಿ ಇರುವಂತ ಅಜ್ಞಾನನ ನೋಡಿಸ್ತಾ ಇದ್ದಾನೆ. ತೆಗಿಯಕ್ ಹೋಗ್ತಾ ಇಲ್ಲ. ತೆಗಿಯಕ್ ಆಗುತ್ತಾ ಅಮ್ಮ? ನೋಡು, ನೀನ್ ಇಂಥದ್ ಮಾಡ್ತಾ ಇದೀಯಪ್ಪ, ನೋಡಪ್ಪ, ನೋಡು 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 ಅಂತ ನೋಡಿಸ್ತಾ ಇದ್ದಾನೆ. ನೋಡೋಣ ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ನೋಡಿಸ್ತಾನೆ ಅಂತ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.